ಸರಿ, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಕ್ಕೆ ಜನ ಇವತ್ತೊಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಜನ ಅಂದರೆ ಸೋಷಿಯಲ್ ಮೀಡಿಯಾ ಅಲ್ಲ, ಹ್ಯಾಶ್ಟ್ಯಾಗ್ ವಿ ಅಪಾಸ್, ವಿ ಸ್ಟ್ಯಾಂಡ್, ವಿ ಸಿಟ್. ಅದಾ ಅದೇ ಎಷ್ಟು ದಿನಪ್ಪ, ಎಷ್ಟು ದಿನಪ್ಪ ಹೇಳ್ರಪ್ಪ. ಎಲ್ಲ ಸಾಹೇಬರುಗಳು ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ರಿ? ಎಷ್ಟು ದಿನಪ್ಪ? ನಾಳೆ, ನಾಳಿದ್ದು, ಆಮೇಲೆ ಇನ್ನೊಂದು ಬರ್ತದೆ ಹೊಸದ ಹ್ಯಾಶ್ಟ್ಯಾಗು. ಬೇರೆ ಸರ್ಕಾರಕ್ಕೆ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತಿಲ್ವಾ ಅವ್ರಿಗೆ? ಆಯಿತು, ಮಾಡಿ, ನಿಮ್ಮ ಸಮಾಧಾನಕ್ಕೆ ನೀವು ಮಾಡ್ಕೋಬೇಕು, ಮಾಡಿ. ಸರ್ಕಾರಗಳಿಗೆ ಅಧಿಕಾರ ಇದೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ. ಆದರೆ ಯಾವ ಸರ್ಕಮ್ಸ್ಟೆನ್ಸಸ್ಸಲ್ಲಿ ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ನೋಡಬೇಕು, ವಿಮರ್ಶೆ ಮಾಡಬೇಕು. ಈ ಪ್ರಕರಣದಲ್ಲಿ ನಾವು ಏನು ಮಾತಾಡಿದ್ರೂ ರಾಜ್ಯ ಸರ್ಕಾರ ಅದನ್ನು ಸಮರ್ಥನೆ ಮಾಡ್ತಾ ಹೋಗುತ್ತೆ, ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್. ಬಟ್ ದಿ ಮೆಸೇಜ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಮತ್ತು ಈ ಸರ್ಕಾರ ಕಳಿಸಿದ್ದೇನು ಅಂತಂದರೆ, ನಮ್ಮ ಚರ್ಮವನ್ನು ಉಳಿಸಿಕೊಳ್ಳಲು ಇನ್ನೊಬ್ಬರ ಚರ್ಮವನ್ನು ಗಾಯ ಮಾಡ್ತೀವಿ, ತೆಗೆದ್ವಿ ಅಷ್ಟೇ. ನಮ್ಮ ತಲೆ ಉಳಿಬೇಕಾಗಿತ್ತು, ಬೇರೆ ತಲೆ ತೆಗೆದು, ಅಷ್ಟು ಮೆಸೇಜ್ ಹೋಗಿದೆ. ಅದರಲ್ಲಿ ಮಾತ್ರ ಯಾವ ಅನುಮಾನವೂ ಇಲ್ಲ. ಎಸ್, ಏಕೆಂದರೆ ಈ ಥರ ಅಧಿಕಾರಿಗಳ ಟ್ರಾನ್ಸ್ಫರ್ ಆದಾಗ ಸಾರ್ವಜನಿಕ ಹೋರಾಟಗಳು ನಡೆದಿರೋದನ್ನ ನಾನು ತುಂಬ ನೋಡಿದ್ದೀನಿ. ಸ್ವಲ್ಪ ಅಲ್ಲ, ವಿಪರೀತ ನೋಡ್ಬಿಟ್ಟಿದ್ದೀನಿ. ದೀರ್ಘಕಾಲ, ವಾರಗಳ ಗಟ್ಟಲೆ, ತಿಂಗಳುಗಳ ಗಟ್ಟಲೆ ಜನ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿರೋದು ನೋಡಿದ್ದೀನಿ. ವಾರಗಳ ಗಟ್ಟಲೆ, ದಿನಗಳ ಗಟ್ಟಲೆ ಬಂದ್ಗಳು ಮಾಡಿರೋದು ನೋಡಿದ್ದೀನಿ. ಊರುಗಳನ್ನು ಪ್ರಯೋಜನ ಆಗಿಲ್ಲ, ಇದೆಲ್ಲ ನೋಡಿದ್ದೀನಿ. ಏನೂ ಆಗಿಲ್ಲ. ಸರಿ, ವಿ ಸ್ಟ್ಯಾಂಡ್ ವಿತ್ ದಯಾನಂದ್ ಕ್ಯಾಂಪೇನ್ ಅಂತೆ. ಓಕೆ, ರಾಜಕಾರಣಿಗಳ ವಿರುದ್ಧ ಕ್ರಮ ಇಲ್ವಾ? ಇಲ್ಲ, ಇದೇ. ಎಲ್ಲಿ? ಆ ರಾಜಕಾರಣಿ ದುಷ್ಟ ಎಂದು ನಿಮ್ಗೆ ಅನಿಸಿದ್ರೆ ನಿಮ್ಮ ಮನೆ ಹತ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲೆಕ್ಷನ್ಗೆ ಬಂದಾಗಿದೆ, ಅವಾಗ ಮಾತ್ರ. ಹಾಗೆ ಮಾಡಲ್ವೇ? ಆಗ ಒಕ್ಕಲಿಗರು ಬಂದ್ಬಿಡ್ತಾರೆ, ಲಿಂಗಾಯತರು ಬಂದ್ಬಿಡ್ತಾರೆ, ಬ್ರಾಹ್ಮಣರು ಬಂದ್ಬಿಡ್ತಾರೆ, ಇನ್ನೇನೋ ಬರುತ್ತೆ. ಆಗ ಐ ಸ್ಟ್ಯಾಂಡ್ ಬರಲ್ವಲ್ಲ, ನೆನಪಲ್ಲೇ ಇರಲ್ಲ, ಅದವ್ರಿಗೆ ಗೊತ್ತಲ್ಲ, ಅದಕ್ಕೆ ಬಳಸ್ಕೋತಾರೆ. ಅದಕ್ಕೆ ಸರಿ, ಬಿಜೆಪಿಯವರಂತೂ ಖಂಡಾಮಂಡಲ. ಯಾರು? ಬಿಜೆಪಿ. ಗುಡ್. ಸಿ ಎಮ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಏನಿಲ್ಲ, ಎಲ್ಲ ಸರಿಯಾಗಿ ಮಾಡಿದ್ದೀವಿ ನಾವು, ಕರೆಕ್ಟ್ ಹಾಗಾಯ್ತು. ಅದೇ ಚೀಫ್ ಮಿನಿಸ್ಟರ್ ಯಾವ್ದಾರು ಹಳೇ ಸ್ಟೇಟ್ಮೆಂಟ್ ತೆಗಿರಿ, ರಿವರ್ಸ್ ಸರ್ಕಾರಗಳು ಯಾವ್ದಾರು ಮಾಡಿದರೆ, ಇದು ಸರ್ಕಾರ ನಡೆಸೋ ರೀತಿನಾ ಅಂತ ಹೇಳಿರ್ತಾರೆ. ಅಂದರೆ ಭಾರತದ ಡೆಮಾಕ್ರಸಿಲಿ ಏನು, ಇವನು ಮಾಡಿದಾಗ ಅವನದು ಹೇಳು, ಅವನು ಮಾಡಿದಾಗ ಇವನದು ಹೇಳು, ಹೇಳುತ್ತಾ 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 ಸಮ ಸ್ವಾರ್ಥಗಳನ್ನು ಪೂರೈಸಿಕೊಂಡು ನೆಮ್ಮದಿಯಾಗಿ ಕಾಲವನ್ನು ಕಳೆದುಕೊಂಡು ನಿಮ್ಮನ್ನು ಬಕರಾಗಳನ್ನು ಮಾಡಿ ಮುಂದಕ್ಕೆ ಹೋಗುವುದು. ವಿಷಯ ಮಾತ್ರ ಚರ್ಚೆ ಅಷ್ಟೇ. ಇವರು ಅಮಾನತನ್ನು ರದ್ದುಪಡಿಸಬೇಕು ಅಂತೇಳಿ ಮಡಿವಾಳ ಠಾಣೆ ಹೆಡ್ ಕಾನ್ಸ್ಟೇಬಲ್ ನರಸಿಂಹರಾಜು ಅನ್ನೋರು ಯಾರೋ ಕಪ್ಪಡ್ಡಿ ಹಾಕೊಂಡು ಅಂಬೇಡ್ಕರ್ ಭಾವಚಿತ್ರ ಹಾಕೊಂಡು ರಾಜಭವನದ ಮುಂದೆ ಹೋಗಿದ್ದಾರಂತೆ. ನಿಮ್ಮ ಮನಸ್ಥಿತಿ ಏನು ಬೇಕಾದ್ರೂ ಇರ್ಬೋದು, ನಿಮಗೆ ಬೇಸರನೂ ಆಗಿರ್ಬೋದು, ನೀವು ಭಾಳ ಪ್ರಿನ್ಸಿಪಲ್ಡ್ ಫೆಲೋನೂ ಇರ್ಬೋದು. ವಿಪರೀತವಾಗಿ ಪ್ರಿನ್ಸಿಪಲ್ಡ್ ಫೆಲೋ ನೀವು ಆಗಿದ್ದರೆ ಸರ್, ಹೆಡ್ ಕಾನ್ಸ್ಟೇಬಲ್ ಅಂತೆ ಅವರು, ದಯವಿಟ್ಟು ಇಲಾಖೆಯಲ್ಲಿ ಇರಬೇಡಿಪ್ಪ. ಒಂದು ಟ್ಯಾಕ್ಸಿ ಓಡಿಸಿದ್ರು ಪರವಾಗಿಲ್ಲ, ಬಿಟ್ಬಿಡಿ, ಬಿಟ್ಬಿಡಿ ದಯವಿಟ್ಟು. ಎರಡನೇದು, ಇಲಾಖೆಯಲ್ಲಿ ಇರೋವರೆಗೆ ಅದಕ್ಕೊಂದು ಶಿಸ್ತಿದೆ, ಇದನ್ನು ಡಿಫೆಂಡ್ ಮಾಡೋಕ್ಕಾಗಲ್ಲ. ದಿಸ್ ಶುಡ್ ನಾಟ್ ಬಿ ಡಿಫೆಂಡೆಡ್. ನಿಮ್ಮ ಉದ್ದೇಶ ಏನು ಬೇಕಾದ್ರೂ ಇರ್ಬೋದು, ಘನ ಉದ್ದೇಶವಾಗಿ, ಆದರೆ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಮಾಡೋದು ಸರಿಯಲ್ಲ, ಪ್ರತಿಭಟಿಸೋದು ಅಶಿಸ್ತದು. ಹಂಗನ್ಬಿಟ್ಟು ಈಗ ಅವ್ರನ್ನ ಸಿಕ್ಕಿದ ಕಡೆ ಇಟ್ಕೊಂಡು ಜಡ್ಜ್ಬೇಡಿ. ಸೀನಿಯರ್ ಆಫೀಸರ್ಗಳು ಒಂದು ವಾರ್ನಿಂಗ್ ಇಶ್ಯೂ ಮಾಡಿ, ಸಿಕ್ಕಿದ್ದೇ ಅವಕಾಶ ಅಂತ. ಈ ಮಧ್ಯೆ ಸಿಮಂತ್ ಕುಮಾರ್ ಸಿಂಗ್ ಹೊಸ ಕಮಿಷನರ್ ಅಧಿಕಾರ ವಹಿಸ್ಕೊಂಡಿದ್ದಾರಂತೆ. ಅವ್ರಿಗೂ ಬೇಸರ ಅಂತೆ. ಹೀಗೆ ಅವ್ರಿಗೆ ಯಾಕೆ ಬೇಸರ? ಲಾಟ್ರಿ ಹೊಡೆದಿದೆ. ಪೊಲೀಸರ ನೈತಿಕ ಸ್ಥೈರ್ಯದ ಬಗ್ಗೆ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿದೆಯಂತೆ? ಎಲ್ಲಿದೆ ಅದು? ಅದನ್ನು ಮಾರ್ಕೊಂಬಿಟ್ಟು ಭಾಳ ದಿನ ಆಗೋಗಿದೆ ಸರ್. ನೀವು ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ? ಏನು ಗೊತ್ತಿಲ್ಲದೆ ಇರೋರ ಥರ. ಪುರ್ಸೊತ್ತಾಗಿದ್ದರೆ, ಈ ಕಮಿಷನರ್ ಆಗಿದ್ದೀರಿ, ಪುರ್ಸೊತ್ತು ಇರಲ್ಲ. ಅಕಸ್ಮಾತ್ ಪುರ್ಸೊತ್ತಿದ್ರೆ ಬನ್ನಿ, 1 by 1 ಹೇಳ್ತೀನಿ. ಮಾರ್ಕೊಂಡು ಭಾಳ ದಿನ ಆಗೋಗಿದೆ, ಏನು ಉಳ್ಕೊಂಡಿಲ್ಲ. ಈ ಮಧ್ಯೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣ, ಘಟನಾ ಸ್ಥಳ, ವೈದೇಹಿ ಆಸ್ಪತ್ರೆ ಎಲ್ಲ ಕಡೆಗೆ ಭೇಟಿ ಕೊಟ್ರಂತೆ. ಇವರೊಬ್ಬರೇ ಬಾಕಿ ಇದ್ದಿದ್ದು.
ಹೌದು ಸರ್. ಅಲ್ಲ ಈಗ ಮೂರು ತನಿಖೆ ಆಗ್ತಾ ಇದೆ, ಇದು ಒಂದು ಬಾಕಿ ಇವರೊಬ್ಬರು ಬಾಕಿ ಇದ್ರು. ಸರ್ ನಿಮ್ಮ ರಿಪೋರ್ಟ್ನ ಏನು ಮಾಡೋಣ ಸರ್? ಅದೆಲ್ಲಿಗೆ ಹೋಗುತ್ತೆ? ಯಾರು ಪರಿಗಣಿಸ್ತಾರೆ ಸರ್? ಇವರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ರಾಜಕೀಯ ಮಾಡಕ್ ಹೋಗಲ್ಲ. ಈಗ ಮೇಲ್ನೋಟಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿಲ್ಲ ಸರಿಯಾಗಿ ಅಂತೇವ್ರನ್ನ ಸಸ್ಪೆಂಡ್. ಈ ಕಾರ್ಯಕ್ರಮವನ್ನ ದಬಾಯಿಸಿ ಪೊಲೀಸ್ ಇಲಾಖೆ ಮೇಲೆ ಹೇರಿದವರು ಇನ್ಯಾರು ಸಾಧ್ಯ ಇದೆ? ಒಂದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಇವ್ರು ಯಾರಾದ್ರೂ ಆಯೋಜನೆ ಮಾಡಿದವರು ತಲೆದಂಡ ಆಗಬೇಕು. ಈಗ ಯಾಕೆ ಏನೇನಾಗಿದೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಖಂಡಿತ ನಾನು 30 ವರ್ಷ ಸರ್ವಿಸಲ್ಲಿ ಟೀಮ್ ವರ್ಕ್ ನಾವು ಬಿಲೀವ್ ಮಾಡಿದ್ವಿ. ಆ ಟೀಮ್ ವರ್ಕ್ ನಾವು ಈಗಲೂ ಮಾಡ್ತೀವಿ. ಆಸ್ ಎ ಟೀಮ್ ನಾವು ಕೆಲಸ ಮಾಡಿದರೆ ಖಂಡಿತ ನಾವು ಕೇಪಬಲ್ ಇದ್ದೀವಿ ಒಳ್ಳೆ ಸರ್ವಿಸ್ ಕೊಡ್ಲಿಕ್ಕೆ. ನೋಡಿ, ತಪ್ಪುಗಳಾಗತ್ತೆ. ತಪ್ಪುಗಳು ಕೆಲವು ಸರ್ತಿ ಒಪ್ಕೊಂಡು ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾರ್ಯಾರೋ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದು, ಪೊಲೀಸ್ ಕಮಿಷನರ್ ಮತ್ತೆ ಅಡಿಷನಲ್ ಕಮಿಷನರ್ ಮತ್ತೆ DCP, ಇದೆಲ್ಲ ಇತಿಹಾಸದಲ್ಲಿ ಎಲ್ಲೆಲ್ಲೂ ನಡೆದಿಲ್ಲ. ಕರೆಕ್ಟಾಗಿ ಪ್ರಾಮಾಣಿಕ ತನಿಖೆ. ನನ್ನ ಪ್ರಕಾರ ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋದಾಗಿದ್ದಿದ್ರೆ ಒಂದು ಬೇಸಿಕ್ ತನಿಖೆ ಆಗಬೇಕಿತ್ತು. ಯಾಕಂದರೆ ಈ ಲೆವೆಲ್ ಆಫ್ ಆಫೀಸರ್ಸನ್ನ ಸಸ್ಪೆಂಡ್ ಮಾಡೋದಾದರೆ ಟ್ರಾನ್ಸ್ಫರ್ ಅಲ್ಲ, ಸಸ್ಪೆಂಡ್. ಟ್ರಾನ್ಸ್ಫರ್ ಆಗೋದಾಗಿದ್ದರೆ ನೆನ್ನೆ ಮಾಡಿದ್ದು ಓಕೆ ಆಯಿತು, ನೀವು ಟ್ರಾನ್ಸ್ಫರ್ ಮಾಡಿ ವಿತೌಟ್ ಪೋಸ್ಟಿಂಗ್ ಏನೋ ಮಾಡಿಬಿಡಿಬೇಕಾರೆ. ಸಸ್ಪೆಂಡ್ ಮಾಡೋದಾಗಿದ್ದರೆ ಯು ಶುಡ್ ಹ್ಯಾವ್ ವೆಯ್ಟೆಡ್. ಯಾಕಂದರೆ ಟು ಫಿಕ್ಸ್ ಇಟ್ ಹೂ ಈಸ್ ರೆಸ್ಪಾನ್ಸಿಬಲ್? ದೇರ್ ಆರ್ ಮೆನಿ ಪೀಪಲ್ ಹೂ ಸೇ, ಸರ್ಕಾರ ಹೇಳ್ತಾ ಇದೆ ಕೋರ್ಟಲ್ಲಿ RCB ಇಸ್ ರೆಸ್ಪಾನ್ಸಿಬಲ್, PP ಹೇಳ್ತಾ ಇದ್ದೀರಿ ಕೋರ್ಟ್ಗಳಲ್ಲಿ KCA ಇಸ್ ರೆಸ್ಪಾನ್ಸಿಬಲ್, ದೆನ್ ಹೌ ಆರ್ ಯು ಹೋಲ್ಡಿಂಗ್ ಅದರ್ಸ್? ಇದು ವೆಯ್ಟ್ ಮಾಡಬೇಕಿತ್ತು. ಯಾರ್ದೋ ಒತ್ತಡ, ಟೀಮ್ ವರ್ಕ್ ಎಲ್ಲ ಆಗಲ್ಲ ಸರ್. ಟೀಮ್ ವರ್ಕ್ ಎಲ್ಲ ಸತ್ತೋಗಿದೆ ಇಲಾಖೆಯಲ್ಲಿ. ಈಗ ಓನ್ಲಿ ಇಂಡಿವಿಜುವಲ್ ವರ್ಕ್ಸ್ ನಡೀತಾ ಇದೆ, ಅದೊಂದು ಇದಾಗಲ್ಲ. ಮತ್ತೆ ಈಗ CM ಹೇಳ್ದಲ್ಲ ನಾನು ರಾಜಕೀಯ ಮಾಡಲ್ಲ, ಇನ್ಯಾರೋ ಒಬ್ರು ಹೇಳಿದ್ರು ಹೆಣದ ಮೇಲೆ ಮಾಡಲ್ಲ. ಪಹಲ್ಗಾಮಲ್ಲಿ ಜನ ಸತ್ತರು, ಭಯೋತ್ಪಾದಕರು ಬಂದು ಗುಂಡು ಹೊಡೆದರು, ಹಿಂದೂನಾ ಮುಸ್ಲಿಮ ಅಂತ ಕೇಳಿ. ಹೆಣದ ಮೇಲೆ ರಾಜಕೀಯ ಮಾಡಲ್ಲ, ಮಾಡೋದೇ ಇಲ್ಲ ಪಾಪ ಯಾರುವೆ. ಕುಂಭಮೇಳದಲ್ಲಿ ಜನ ಸತ್ತರು, ಕಾಲು ತುಳಿತದಲ್ಲಿ. ಹೆಣದ ಮೇಲೆ ರಾಜಕೀಯ ಮಾಡುವುದಿಲ್ಲ. ಎಷ್ಟು ಪಟ್ಟಿಗಳು ಬುರ್ಡೆಗಳ ಮಧ್ಯ ಬದುಕ್ತಾ ಇದ್ದೀವಿ. ಸುಮ್ಮನೆ ಇಲ್ಲ ನಾವು ಬುರ್ಡೆಗಳಾಗ್ಬಿಡೋಣ, ಇಲ್ಲ ಈ ರಾಜಕಾರಣಿಗಳಿಗೆ ದಪ್ಪ ಸ್ಕಿನ್ನು ಚರ್ಮ ಅಂತೀವಿ, ನಾವು ಬೆಳೆಸ್ಕೊಳ್ಳೋದು ಕಲ್ತ್ಕೋಬೇಕು ಅಂತ ನನ್ನ ಆಸೆ. ಅದಕ್ಕೇನಾದ್ರು ಔಷಧಿ ಇದ್ದರೆ ಯಾರು ಡರ್ಮಟಾಲಜಿಸ್ಟ್ಗಳು ದಯವಿಟ್ಟು ನನಗೊಂದು SMS ಹಾಕಿ, ಮಾತ್ರೆ 4 ತಿಂದುಬಿಟ್ಟು ದಪ್ಪ ಮಾಡ್ಕೊತೀನಿ. ಇನ್ನೇನು ಯೂಸ್ ಇಲ್ಲ. ಹಾಂ, ವೇಸ್ಟ್ ಅಲ್ಲ ಸರ್. ಈಗ ಮ್ಯಾಜಿಸ್ಟ್ರೇಟ್ ತನಿಖೆ, ಕುನಾ ಕಮಿಟಿ, ಅದೆಲ್ಲ ರಿಪೋರ್ಟ್ ಬರೋದಕ್ಕೂ ಮೊದಲೇ ಇವರೇ ಡಿಸಿಷನ್ ತಗೊಳ್ತಿದಾರಲ್ಲ ಸರ್. ಆ ರಿಪೋರ್ಟ್ ಏನಾಗಿದೆ? ರಿಪೋರ್ಟ್ ಬರಕ್ಕೆ ಮೊದಲು ಕೆಲವು ಸರಿ ಕೆಲವು ಕ್ರಮಗಳನ್ನು ತಗೋಬೇಕಾಗತ್ತೆ. ನಾನು ತಗೊಳ್ಳೋದ್ರ ಬಗ್ಗೆ ಎಲ್ಲ ಇಲ್ಲ ಅನ್ನಲ್ಲ. ಇಲ್ಲ ನಾವೇ ಕೇಳ್ತೀವಿ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಕೇಳ್ತೀವಿ. ಆಮೇಲೆ ಹೌದು, ಏನು ನಾವೇನು ಸುಮ್ಮನೆನಾ? ಇಲ್ಲ, ಕೇಳೇ ನಾವೇನು ಸುಮ್ಮನೆನಾ? ನಾವು ಮೀಡಿಯಾನವರು ಈಗ ಅವ್ರು ಏನು ಮಾಡದೆ ಇದ್ದಿದ್ದಿದ್ರೆ ಇಲ್ಲಾಗಿದ್ದಕ್ಕೆ ಯಾರು ಪೊಲೀಸ್ನವ್ರು ಜವಾಬ್ದಾರಿ ಅಲ್ವಾ, ಅವ್ರಿಗೆ ಗೊತ್ತಿರಲಿಲ್ವಾ ಅಂತ ಸ್ಟಾರ್ಟ್ ಮಾಡ್ತೀವಿ ನಾವೇ. ಇಂಟೆಲಿಜೆನ್ಸ್ ಎಲ್ಲೋಗಿತ್ತು 3 ದಿನದಿಂದ ಕೇಳ್ತಾ ಇದ್ವಿ. ಕೇಳಿ ಯಾವುದೋ ಇಂಟೆಲಿಜೆನ್ಸ್ ಮನೆಗೆ ಹೋಗ್ಬಿಟ್ರು ಪಾಪ. ಎಲ್ಲಾಗಬೇಕು ಅಲ್ಲಾಗಲಿಲ್ಲ. ನಾವು ಹೇಳೋವಾಗ ಕರೆಕ್ಟಾಗಿ ಹೇಳಬೇಕಾಗಿತ್ತು. ಬೆಂಗಳೂರು ಗುಪ್ತಚರ ವರದಿ ಇಲಾಖೆಯವರು ಏನು ಮಾಡ್ತಿದ್ರು ಅಂತ ಹೇಳಿಲ್ಲ, ಕರೆಕ್ಟಾಗಿ ಹೇಳಿಲ್ಲ ನಾವು. ಕೆಲವರು ಇವ್ರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು, ಅವ್ರನ್ನೇ ಹಾಕ್ಬಿಡೋಣ ಅಂತ. ಹಂಗೆ ಆಯ್ತಲ್ಲ. ಹಾಗಾಗಿ ಕೆಲವು ಕ್ರಮಗಳನ್ನು ತಗೋಬೇಕಾಗತ್ತೆ, ತಗೊಳ್ಳದೇ ಇರೋಕ್ಕಾಗಲ್ಲ. ಬಟ್ ನೀವು ತಗೊಳ್ಳೋವಾಗ ಗೊತ್ತಾಗ್ತಾ ಹೋಗುತ್ತೆ ಯಾಕೆ ತಗೋತಿದ್ದೀರಿ ಈ ಕ್ರಮಗಳನ್ನು ಅಂತ. ಇಲ್ಲೂ ಆ ಥರ ಕಾಣಿಸ್ತಾ ಇದೆ, ಗೊತ್ತಾಗತ್ತೆ ಅಷ್ಟೇ.